ನಿಮಗೆ ಚಿಯಾ ಸೀಡ್ಸ್ ಹಾಗೆ ಸಬ್ಜಾ ಸೀಡ್ಸ್ ಗೊತ್ತಾ? ಅದು ನೋಡೋದಕ್ಕೆ ಎರಡು ಒಂದೇ ಥರ ಕಾಣುತ್ತೆ, ಆದರೆ ಎರಡಕ್ಕೂ ಡಿಫ್ರೆಂಟ್ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಚಿಯಾ ಸೀಡ್ಸ್ ಬಂದು ಅದರ ಆರಿಜಿನ್ ಬಂದು ಮೆಕ್ಸಿಕೋ, ಹಾಗೆ ಸಬ್ಜಾ ಸೀಡ್ಸ್ ಆರಿಜಿನ್ ಬಂದು ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ. ಹಾಗೆ ಚಿಯಾ ಸೀಡ್ಸ್ ಬಂದು ಓವಲ್ ಶೇಪ್ ವಿತ್ ವೈಟ್, ಗ್ರೇ, ಬ್ಲ್ಯಾಕ್ ಕಲರಲ್ಲಿರುತ್ತೆ. ಹಾಗೆ ಸಬ್ಜಾ ಸೀಡ್ಸ್ ಟೈನಿ ರೌಂಡಲ್ಲಿ ಮತ್ತು ಯಾವಾಗಲೂ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ನೀವು ಸಬ್ಜಾನ ನೆನೆ ಹಾಕಿದಾಗ ಅದು ಬೇಗ ಎಕ್ಸ್ಪ್ಯಾಂಡ್ ಆಗುತ್ತೆ ವಿತಿನ್ ಅ ಮಿನಿಟ್ಸ್ ಆ್ಯಂಡ್ ಜೆಲ್ಲಿ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಆದರೆ ಚಿಯಾ ಸೀಡ್ಸ್ ಇಟ್ ಟೇಕ್ಸ್ ಆಲ್ಮೋಸ್ಟ್ 30 ಮಿನಿಟ್ಸ್ ಟು ಎಕ್ಸ್ಪ್ಯಾಂಡ್. ಅದು ಬೇಗ ಎಕ್ಸ್ಪ್ಯಾಂಡ್ ಆಗಲ್ಲ. ನಿಮಗೆ ಜೆಲ್ಲಿ ಟೆಕ್ಸ್ಚರ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಸಬ್ಜಾ. ಹಾಗೆ ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫೈಬರ್ ಹಾಗೆ ಪ್ರೋಟೀನ್ ಅಂಶ ಇದೆ. ಹಾಗೆ ಇಟ್ ಗಿವ್ಸ್ ಯು ಗುಡ್ ಎನರ್ಜಿ ಟು ಹೆಲ್ತ್. ಆ್ಯಂಡ್ ಆಲ್ಸೋ ಸಬ್ಜಾದಲ್ಲಿ ನಿಮಗೆ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಹಾಗೆ ಕೂಲಿಂಗ್ ಎಫೆಕ್ಟ್ ಮಾಡುತ್ತೆ ನಿಮ್ಮ ಬಾಡಿಗೆ. ಹಾಗೆ ನಿಮಗೆ ಏನಾದರೂ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಮತ್ತು ಹಾರ್ಟ್ ಬೆನಿಫಿಟ್ಸ್ ಹಾಗೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಚಿಯಾ ಸೀಡ್ಸ್. ನಿಮಗೆ ಕ್ವಿಕ್ ಡೈಜೆಷನ್ ಹಾಗೂ ರೀಹೈಡ್ರೇಷನ್ ಮತ್ತು ಕೂಲಿಂಗ್ ಎಫೆಕ್ಟ್ ಬೇಕಂದರೆ ಯು ಕ್ಯಾನ್ ಗೋ ಫಾರ್ ಸಬ್ಜಾ. ನೀವು ನೆಕ್ಸ್ಟ್ ಟೈಮ್ ಸ್ಮೂತಿ ಮಾಡಬೇಕಾ ಅಥವಾ ರಿಫ್ರೆಶಿಂಗ್ ಡ್ರಿಂಕ್ ಮಾಡಬೇಕಾ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ಆಫನ್ ಆಗಿ ಯಾವ ಸೀಡ್ನ ಬಳಸ್ತೀರಾ ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು.